ರಾಜ್ಯದಲ್ಲಿರುವ BPL ಕಾರ್ಡ್ ಫಲಾನುಭವಿಗಳಿಗೆ ಕೊನೆಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದು ದೊಡ್ಡ ರಿಲೀಫ್ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ CM ಸಿದ್ದರಾಮಯ್ಯ ಅವರು ನೀಡಿದಂಥ ಈ ಆದೇಶದ ಹಿನ್ನೆಲೆಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ BPL ಕಾರ್ಡ್ ಪಡೆದಂಥ 10.5 ಲಕ್ಷದಷ್ಟು ಕಾರ್ಡ್ನ ಫಲಾನುಭವಿಗಳು ಈಗ ದೊಡ್ಡ ರಿಲ್ಯಾಕ್ಸ್ ಆಗಿದ್ದಾರೆ. ಯಾಕೆ ಅಂದರೆ ಅವ್ರ ಕಾರ್ಡನ್ನು ಡಿಲೀಟ್ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿತ್ತು. ಕೇಂದ್ರ ಸರ್ಕಾರದ ಸೂಚನೆ ಮತ್ತು ಆಹಾರ ಇಲಾಖೆಯಲ್ಲಿರುವಂಥ ಮಾನದಂಡ ಏನಿದೆ, ಆ ಮಾನದಂಡ ಇಲ್ಲದೆ ಇರುವಂಥವರು ಅನರ್ಹರು 10.5 ಲಕ್ಷದಷ್ಟು ಜನ ಇದ್ದರು, ಕಾರ್ಡ್ದಾರರಿದ್ದರು. ಅವರೆಲ್ಲರನ್ನು ಕೂಡ ಡಿಲೀಟ್ ಮಾಡಲಿಕ್ಕೆ ಈಗಾಗಲೇ ರಿಪೋರ್ಟನ್ನು ಕೂಡ ರೆಡಿ ಮಾಡಿತ್ತು. ಈ ಗವರ್ನೆನ್ಸ್ ರಿಪೋರ್ಟನ್ನು ಕೊಟ್ಟಿತ್ತು ಆಹಾರ ಇಲಾಖೆಗೆ. ಆಹಾರ ಇಲಾಖೆ ಈ ಬಗ್ಗೆ ಸ್ಕ್ರೂಟ್ನಿಯನ್ನು ಮಾಡಿ ವೆರಿಫೈ ಮಾಡಿ ಹಂತ ಹಂತವಾಗಿ ಡಿಲೀಟ್ ಮಾಡುವಂಥ ಕಾರ್ಯನೂ ಕೂಡ ಮಾಡ್ತಾ ಇತ್ತು. ಮೊದಲ ಹಂತವಾಗಿ 60,000 ಕಾರ್ಡ್ಗಳನ್ನು BPLನಿಂದ APLಗೆ ಶಿಫ್ಟ್ ಮಾಡುವಂಥ ಕೆಲಸನೂ ಕೂಡ ಮಾಡಿದರು. ಸೊ ಇದರಿಂದ ದೊಡ್ಡ ತೊಂದರೆ ಆಗ್ತಿದ್ದು ಯಾರಿಗೆ ಅಂದರೆ 10.5 ಲಕ್ಷದಷ್ಟು BPL ಕಾರ್ಡ್ದಾರರು ಯಾರು ಈಗ ಪ್ರತಿ ತಿಂಗಳು ಅಕ್ಕಿ ತೆಗೆದುಕೊಳ್ತಾ ಇದ್ದಾರೆ, ಅದ್ರ ಜೊತೆಗೆ ಅಕ್ಕಿ ಬದಲಾಗಿ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ, ಅವರಿಗೆ ದೊಡ್ಡ ತೊಂದರೆ ಆಗ್ತಾ ಇತ್ತು. ಈಗಾಗಲೇ ತೆಗೆಯುವಂಥ BPL ಕಾರ್ಡನ್ನು ರದ್ದು ಮಾಡುವಂಥ ಪ್ರಕ್ರಿಯೆನೂ ಕೂಡ ಶುರುವಾಗಿತ್ತು. ಬಟ್ ಕಳೆದ 1 ತಿಂಗಳಿಂದ ಆಗ್ತಿರುವಂಥ ವಿವಾದ, ಗೊಂದಲ ಏನಿದೆ ಮತ್ತು ವಿಪಕ್ಷಗಳು ಮಾಡ್ತಿರುವಂಥ ಆರೋಪ ಏನಿದೆ ಮತ್ತು ಜನರಿಗೆ ಆಗ್ತಿರುವಂಥ ತೊಂದರೆ ಏನಿದೆ, ಯಾಕಂದರೆ ಭಾಳಷ್ಟು ಜನ ಕೆಲವರು ಬಡವರು ಇದ್ದಾರೆ, ಅವರ ಕಾರ್ಡ್ಗಳು ಡಿಲೀಟ್ ಆಗಿದ್ದಾವೆ ಅಂಥೇಳಿ. ಅವರೇನು IT ಫೈಲ್ ಮಾಡಿಲ್ಲ, ಸರ್ಕಾರಿ ನೌಕರರಲ್ಲ, ಬೇರೆ ಯಾವ ರೀತಿಯಾದಂಥ ಮಾನದಂಡಗಳಿಲ್ಲ. ಎಷ್ಟೋ ಜನರ ಮನೆ ಗುಡಿಸಲಿದೆ, ಅಂಥವ್ರ ಮನೆ ಸ್ವಂತ ಮನೆ ಇಲ್ಲ, ಅಂಥವ್ರ BPL ಕಾರ್ಡನ್ನು ರದ್ದು ಮಾಡಿರೋ ಕ್ರಮಕ್ಕೆ ಸಾಕಷ್ಟು ರೀತಿಯಾದಂಥ ವಿರೋಧ ವ್ಯಕ್ತವಾಯಿತು. ಅದೇ ರೀತಿಯಾಗಿ ಸರ್ಕಾರಿ ನೌಕರರೆಲ್ಲರೂ ಕೂಡ ಕಾರ್ಡ್ ತೆಗೆದುಕೊಂಡಿದ್ರಲ್ಲ, ಅವ್ರನ್ನೇನು ಹಾಗೆ ಬಿಡಬೇಕಾ ಅನ್ನೋ ಬಗ್ಗೆನೂ ಕೂಡ ಪ್ರಶ್ನೆ ಉದ್ಭವ ಆಯಿತು. ಈ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಅವರು ಒಂದು ಆದೇಶವನ್ನು ಆಹಾರ ಇಲಾಖೆಗೆ ಒಂದು ಸೂಚನೆಯನ್ನು ಕೊಟ್ಟರು. ಏನು ಅಂತಂದರೆ ಎರಡು ಭಾಳ ಪ್ರಮುಖವಾದಂಥ ಸೂಚನೆ. ಒಂದು, ಯಾರು ಸರ್ಕಾರಿ ನೌಕರರಿದ್ದು BPL ಕಾರ್ಡನ್ನು ಪಡೆದಿದ್ದಾರೆ ಅವರ ಕಾರ್ಡನ್ನು BPLನಿಂದ APLಗೆ ನೀವು ಶಿಫ್ಟ್ ಮಾಡಿ ಅಂಥೇಳಿ ಒಂದು. ಎರಡನೇದು, ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದಾರೆ, ಅಂದರೆ ಅವರು ಸ್ಥಿತಿವಂತರಿದ್ದಾರೆ, ಉತ್ತಮರಿದ್ದಾರೆ, ಶ್ರೀಮಂತರಿದ್ದಾರೆ, ಅಂಥವರಿಗೆ BPL ಕಾರ್ಡ್ ಕೊಡೋದು ಸರಿಯಲ್ಲ. ಯಾಕಂದರೆ ಬಡತನ ರೇಖೆಗಿಂತ ಕೆಳಗೆ ಯಾರ್ಯಾರಿದ್ದಾರೆ ಅವರಿಗೆ ಕಾರ್ಡನ್ನು ಕೊಡಬೇಕು ಅಂತಿರೋದು. ಈ ಹಿನ್ನೆಲೆಯಲ್ಲಿ ಈ ಇಬ್ಬರು ವರ್ಗದವರಿಗೆ, ಒಂದು ಸರ್ಕಾರಿ ನೌಕರರಿಗೆ, ಎರಡನೇದು ಆದಾಯ ತೆರಿಗೆ ಕಟ್ತಿರುವಂಥ ಕುಟುಂಬ ಸದಸ್ಯರು ಇರುವಂಥ ಕಾರ್ಡ್ ಏನಿದೆ ಆ ಕಾರ್ಡ್ದಾರನ್ನ ಡಿಲೀಟ್ ಮಾಡಿ ಅಂಥೇಳಿ. ಸೊ ಡಿಲೀಟ್ ಅಂದರೆ ಅವರನ್ನು BPL ಕಾರ್ಡಿಂದ APL ಕಾರ್ಡಿಗೆ ಶಿಫ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಿಂದ ಎಷ್ಟು ಕಾರ್ಡ್ ಡಿಲೀಟ್ ಆಗುತ್ತೆ ಅಂತ ನೋಡೋದಾದರೆ 1 ಲಕ್ಷ ಕಾರ್ಡ್ಗಳು ಡಿಲೀಟ್ ಆಗುತ್ತೆ. ಅದು ಆದಾಯ ತೆರಿಗೆ ಇರ್ಬೋದು, ಸರ್ಕಾರಿ ನೌಕರರು ಇರ್ಬೋದು. ಯಾಕಂದರೆ 94ರಿಂದ 96 ಸಾವಿರದವರೆಗೂ ಆದಾಯ ತೆರಿಗೆದಾರರಿದ್ದರೆ 4ರಿಂದ 6 ಸಾವಿರದವರೆಗೂ ಇರೋದು ಯಾರು ಅಂದರೆ ಸರ್ಕಾರಿ ನೌಕರರಿದ್ದಾರೆ. ಇಷ್ಟು ಜನರದ್ದು ಅಂದರೆ 1 ಲಕ್ಷ ಆಸ್ಪಾಸಲ್ಲಿ ಇವರ ಕಾರ್ಡ್ಗಳು ಡಿಲೀಟ್ ಆಗುತ್ತೆ. BPL ಕಾರ್ಡ್ ಸಿಗೋದಿಲ್ಲ ಅವರಿಗೆ. ಯಾಕಂದರೆ ಅವರು ಸರ್ಕಾರಿ ನೌಕರರಿದ್ದು ಕೂಡ BPL ಕಾರ್ಡ್ ತೆಗೆದುಕೊಳ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಅವ್ರು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ, ಈ ಸೌಲಭ್ಯಗಳೆಲ್ಲವೂ ಕೂಡ ಅವ್ರಿಗೆ ಬೇಕಾ ಅಂಥೇಳಿ. ಮೊದಲೇದು ಇದು. ಈ ಕಾರಣದಿಂದ CM ಸಿದ್ದರಾಮಯ್ಯ ಅವರು ನೀಡಿದಂಥ ಸೂಚನೆ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯೂ ಕೂಡ ಈಗ ಅದನ್ನು ಪಾಲನೆ ಮಾಡ್ತಾ ಇದೆ. ಆಹಾರ ಸಚಿವರು KH ಮುನಿಯಪ್ಪರು ಕೂಡ ಸ್ಪಷ್ಟೀಕರಣ ಕೊಟ್ಟರು. ಇವತ್ತು ಪ್ರೆಸ್ ಮೀಟ್ ಮಾಡಿ ಡಿಟೇಲ್ ಆಗಿ ಮಾಹಿತಿಯನ್ನು ಕೂಡ ಕೊಟ್ಟರು. ನಮ್ಮ ರಾಜ್ಯದಲ್ಲಿ ಎಷ್ಟು ಕಾರ್ಡ್ಗಳಿದ್ದಾವೆ, ಎಷ್ಟು ಡಿಲೀಟ್ ಮಾಡ್ತಾ ಇದ್ದೀವಿ, ಡಿಲೀಟ್ ಅಂದರೆ BPLನಿಂದ APLಗೆ ಎಷ್ಟು ಶಿಫ್ಟ್ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ಕಾರ್ಡ್ಗಳಿದ್ದಾವೆ, ನಾವು ಹೆಚ್ಚು BPL ಕಾರ್ಡನ್ನು ಕೊಡ್ತಾ ಇದ್ದೀವಿ, ಹೀಗೆಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟರು. ಬಟ್ ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ನಿಮಗೆ ಉಪಯೋಗ ಆಗುವಂಥ ಮಾಹಿತಿ ಏನಿದೆ ಆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಸೊ ಇದರಿಂದ 10.5 ಲಕ್ಷದಷ್ಟು ಈ ಕ್ರಮದಿಂದ CM ಸಿದ್ದರಾಮಯ್ಯ ಅವರು ನೀಡಿದಂಥ ಸೂಚನೆಯಿಂದ, ಆದೇಶದಿಂದ 10.5 ಲಕ್ಷದಷ್ಟು ಕಾರ್ಡ್ದಾರರು ಏನಿದ್ದಾರೆ BPL ಕಾರ್ಡ್ದಾರರು, ಅವರ ಕಾರ್ಡ್ ಇನ್ನೇನು ಆಲ್ಮೋಸ್ಟ್ ಡಿಲೀಟ್ ಆಗೋದು ಮಾತ್ರ ಬಾಕಿ ಇತ್ತು. ಅಂದರೆ APL ಕಾರ್ಡಿಗೆ ಶಿಫ್ಟ್ ಆಗ್ತಾ ಇತ್ತು. APL ಕಾರ್ಡ್ ಶಿಫ್ಟ್ ಆದರೆ ಉಪಯೋಗನೇ ಇಲ್ಲ. ಒಂದು ಗೃಹಲಕ್ಷ್ಮಿ ಸ್ಕೀಮಲ್ಲಿ ಆ ಕಾರ್ಡ್ ಇತ್ತು ಅಂದರೆ ಯೂಸ್ ಆಗುತ್ತೆ ಅನ್ನೋದು ಹೊರತುಪಡಿಸಿ ಇನ್ನುಳಿದಂತೆ ಯಾವುದೇ ಕಾರಣಕ್ಕೂ ಕೂಡ ಯೂಸ್ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ 10.5 ಲಕ್ಷದಷ್ಟು ಕಾರ್ಡ್ದಾರರು ಅಂದರೆ ನಿಮಗೆ 10 ಲಕ್ಷಕ್ಕೆ ನೀವು ನೋಡ್ತಾ ಹೋದರೆ 40 ಲಕ್ಷದಷ್ಟು ಮೆಂಬರ್ಸ್ ಏನಿದ್ದಾರೆ ಅವರಿಗೆ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು. ಇವ್ರನ್ನ ಯಾಕೆ ಹೊರಗಿಡುವಂಥ ಕಾರ್ಯ ಆಗ್ತಾ ಇತ್ತು ಅಂದರೆ ಇದರಲ್ಲಿ ಕೇಂದ್ರ ಸರ್ಕಾರದ ಸೂಚನೆಯೂ ಕೂಡ ಇದೆ, ಆಹಾರ ಇಲಾಖೆ ಸೂಚನೆಯೂ ಇದೆ. BPL ಕಾರ್ಡ್ ಕೊಡಲಿಕ್ಕೆ ಮಾನದಂಡ ಏನಿದೆಯಲ್ಲ ಅದು ಕೂಡ ಇರುವಂಥ ಮಾನದಂಡ ಏನು ಅಂತಂದರೆ 1,20,000ಕ್ಕಿಂತ ಅಧಿಕ ಆದಾಯ ಏನಾದರೂ ಇದ್ದರೆ. ಹೇಗೆ ಗೊತ್ತಾಗತ್ತೆ ಅಂದರೆ ನೀವು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸುವಂಥ ಸಂದರ್ಭದಲ್ಲಿ
ತಹಶೀಲ್ದಾರ್ ಅವರು ಪರಿಶೀಲನೆಯನ್ನು ಮಾಡಿ, ಅಲ್ಲಿ ಇರುವಂಥ ರೆವಿನ್ಯೂ ಆಫೀಸರ್ಗಳು ಪರಿಶೀಲನೆಯನ್ನು ಮಾಡಿ ನಿಮ್ಮ ಕುಟುಂಬದ ಸದಸ್ಯರು ಅಂದರೆ ಮನೆ ಯಜಮಾನ ಏನು ಕೆಲಸ ಮಾಡ್ತಾರೆ ಏನಿಲ್ಲ ಅಂತೇಳಿ ನೋಡಿ ವೆರಿಫೈ ಮಾಡಿ ಇಷ್ಟು ಅಂಥೇಳಿ ಎಂಟ್ರಿ ಮಾಡಿರ್ತಾರೆ. ಅದು 1,20,000 ಒಳಗಿದ್ದರೆ ನೀವು BPL ಕಾರ್ಡ್ ಪಡೀಲಿಕ್ಕೆ ಅರ್ಹರು, ಆ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. 1,20,000ಕ್ಕಿಂತ ಹೆಚ್ಚಿತ್ತಂದರೆ ನೀವು ಅರ್ಹರಾಗೋದಿಲ್ಲ, BPL ಕಾರ್ಡನ್ನು ಪಡೀಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದು ಇಲ್ಲಿವರೆಗಿದ್ದಂಥ ಮಾನದಂಡ. ಈಗ ಆ ಮಾನದಂಡವನ್ನೇ ಸದ್ಯಕ್ಕೆ ಮುಂದೂಡುವಂಥ ಕೆಲಸ ಮಾಡಿದ್ದಾರೆ. ಸೊ ಇದರಿಂದ 10.5 ಲಕ್ಷದಷ್ಟು ಈಗಾಗಲೇ ಕಾರ್ಡ್ ಯಾರ್ಯಾರು ತೆಗೆದುಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಏನಪ್ಪ ಮುಗಿದೇ ಹೋಯ್ತು, BPL ಕಾರ್ಡ್ ನಮಗೆ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ರು. ಕೆಲವರು ಕಾರ್ಡು ಈಗಾಗಲೇ BPLಯಿಂದ APLಗೂ ಶಿಫ್ಟ್ ಆಗಿತ್ತು. ಸೊ ಈಗ ಅದನ್ನು ಸ್ಟಾಪ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಮೊದಲನೇದಾಗಿ. ಎರಡನೇದು, ಹಾಗಾದರೆ ಈಗಾಗಲೇ ಡಿಲೀಟ್ ಆಗ್ಬಿಟ್ಟಿದ್ದೇವಲ್ಲ ಸರ್ ನಮ್ಮ ಕಾರ್ಡ್ಗಳೆಲ್ಲ, ಏನು ಮಾಡಬೇಕು, ಏನು ಮಾಡ್ತಾರೆ ಅಂತಂದರೆ ಇಲ್ಲ, ಅದಕ್ಕೂ ಕೂಡ CM ಡೈರೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಆಹಾರ ಇಲಾಖೆಯ ಸಚಿವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಂದರೆ 1 ವಾರದ ಒಳಗಡೆ ಈ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸ್ತೀವಿ. ಅಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ, ಯಾರ ಕಾರ್ಡ್ ಡಿಲೀಟ್ ಆಗಿದೆ ಅಥವಾ BPL ಕಾರ್ಡ್ ಇದ್ದು APLಗೆ ಶಿಫ್ಟ್ ಏನಾಗಿದೆಯಲ್ಲ ಆ ಕಾರ್ಡ್ಗಳನ್ನು ಮತ್ತೆ ವಾಪಸ್ BPL ಕಾರ್ಡ್ ಕೊಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ. ಸೊ ಈ ಸುತ್ತೋಲೆಯನ್ನು ಹೊರಡಿಸ್ತಾರೆ. ಯಾರು ಈ ಹಿಂದೆ BPL ಕಾರ್ಡ್ ಇತ್ತೋ ಅವರಿಗೆ ಮತ್ತೆ BPL ಕಾರ್ಡ್ ಡಿಲೀಟ್ ಆಗಿದ್ದರೆ ಅವರಿಗೆ ಮತ್ತೆ BPL ಕಾರ್ಡ್ ಬರುತ್ತೆ. ಅಥವಾ ಈಗ APL ಕಾರ್ಡ್ ಆಗಿ ಮಾರ್ಪಾಟಾಗಿದ್ದರೆ ಅವರು APLಯಿಂದ ಮತ್ತೆ BPL ಕಾರ್ಡ್ ಕೊಡುವಂಥ ಕಾರ್ಯ ಆಗುತ್ತೆ. ಯಾವಾಗ ಆಗುತ್ತೆ ಅಂತಂದರೆ ಸುತ್ತೋಲೆ ಹೊರಡಿಸೋಕ್ಕೆ ಇನ್ನೊಂದು ವಾರ ಅಂದರೆ ಕನಿಷ್ಠ ಇನ್ನೊಂದು ತಿಂಗಳು ಬೇಕಾಗತ್ತೆ. ಈ ಪ್ರಕ್ರಿಯೆ 2 ತಿಂಗಳಾದ್ರೂ ಕೂಡ ಆಶ್ಚರ್ಯಪಡೋ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಆರಂಭದಿಂದಲೂ ಕೂಡ ಏನು ಬರ್ತಾ ಇದ್ದಂಥ 5 kg ಅಕ್ಕಿ, ಅದರ ಜೊತೆಗೆ 5 kgಯ ಬದಲಾಗಿ ಹಣ ಏನು ಕೊಡ್ತಾಯಿದ್ರು DBT ಮೂಲಕ, ಅಂದರೆ ಬ್ಯಾಂಕ್ ಮೂಲಕ DBT ಮುಖಾಂತರ ಬರ್ತಾ ಇದ್ದಂಥ ಹಣ ಏನಿದೆ ಅದು ಮುಂದೆ ಬರುತ್ತೆ. ಈ ಪ್ರಕ್ರಿಯೆ ಒಂದಷ್ಟು ಡಿಲೇ ಆಗ್ಬೋದು, ಬಟ್ ಕೊಡುವಂಥ ಕೆಲಸ ಮಾಡ್ತೇವೆ ಅಂಥೇಳಿ CM ಸೂಚನೆ ಕೊಟ್ಟಿದ್ದಾರೆ. ಆಹಾರ ಇಲಾಖೆಯ ಸಚಿವರು KH ಮುನಿಯಪ್ಪ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಇವತ್ತು ಪ್ರೆಸ್ ಮೀಟ್ ಮಾಡಿ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟರು. ನಿಮಗೆ ಕೆಲವೊಂದಷ್ಟು ದಾಖಲೆ ಅಂದರೆ ಮಾಹಿತಿಯನ್ನು ಕೊಡ್ತೀನಿ, ಅಂಕಿಅಂಶಗಳು ಕೊಡ್ತೀನಿ, ಇವು ನಿಮಗೆ ಯೂಸ್ ಆಗ್ಬೋದು. ನಮ್ಮ ರಾಜ್ಯದಲ್ಲಿ ಎಷ್ಟು ಕಾರ್ಡ್ಗಳಿದ್ದಾವೆ ಅಂತ ನೋಡೋದಾದರೆ ಬರೋಬ್ಬರಿ 1,50,00,000 ಕಾರ್ಡ್ಗಳಿದ್ದಾವೆ. ನಮ್ಮ ರಾಜ್ಯ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಕೇರಳ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳನ್ನು ಚೆಕ್ ಮಾಡಿದ್ರೆ ಬಹಳ ಕಡಿಮೆ ಇದ್ದಾವೆ ಕಾರ್ಡ್ಗಳ ಸಂಖ್ಯೆ ಏನಿದೆ ಅದು ಕಡಿಮೆ ಇದೆ. ನಗರ ಪ್ರದೇಶದಲ್ಲಿ ಎಷ್ಟಿರಬೇಕು ಅಂದರೆ ಪ್ರಮಾಣ 50% ಮಾತ್ರ BPL ಕಾರ್ಡನ್ನು ಕೊಡಬೇಕು. ಗ್ರಾಮಾಂತರ ಪ್ರದೇಶದಲ್ಲಿ ಎಷ್ಟು ಅಂದರೆ 75%ವರೆಗೂ BPL ಕಾರ್ಡನ್ನು ಕೊಡ್ಬೋದು ಅಂತಿದೆ. ಬಟ್ ನಮ್ಮಲ್ಲಿರುವಂಥ ಲಿಮಿಟ್ ಏನಿದೆ 1,50,000 ಕಾರ್ಡ್ ಕೊಟ್ಟಿರೋದು, 1,50,00,000 ಕಾರ್ಡ್ಗಳಿರೋದು, 4.25 ಕೋಟಿ ಫಲಾನುಭವಿಗಳಿದ್ದಾರೆ. ಬಡತನ ರೇಖೆಗಿಂತ ಜಾಸ್ತಿ ಇರೋರು ಕೂಡ ಇದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಇವನ್ನೆಲ್ಲ ಮಾಡ್ತಾ ಇದ್ದು. ಬಟ್ ಈಗೇನಿದೆಯಲ್ಲ, ಈಗ ಆಲ್ರೆಡಿ ತೆಗೆದುಕೊಂಡ್ಬಿಟ್ಟಿದ್ರಲ್ಲ BPL ಕಾರ್ಡು, ಅದರಲ್ಲಿ 10.5 ಲಕ್ಷದಷ್ಟು ಜನ ಇನ್ನೇನು ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರಲ್ಲ ಅವರಿಗೆ ಈಗ ದೊಡ್ಡ ರಿಲೀಫ್ ಸಿಕ್ಕಿರೋದು. ಅವರ ಕಾರ್ಡೇನು ಡಿಲೀಟ್ ಆಗೋದಿಲ್ಲ, ಯಾವುದೇ ರೀತಿಯಾದಂಥ ಭಯಪಡುವಂಥ ಅವಶ್ಯಕತೆ ಇಲ್ಲ. ಡಿಲೀಟ್ ಆದವ್ರದ್ದು ಮತ್ತೆ ವಾಪಸ್ ಇನ್ನೊಂದು ತಿಂಗಳು ಒಳಗಡೆ ಅಥವಾ ಮ್ಯಾಕ್ಸಿಮಮ್ 2 ತಿಂಗಳ ಒಳಗಡೆ ಮತ್ತೆ ನಿಮಗೆ BPL ಕಾರ್ಡ್ ಬರುತ್ತೆ ಅಂತೇಳಿ ಸರ್ಕಾರ ಹೇಳಿದೆ. ಸೊ ಇದು ದೊಡ್ಡ ರಿಲ್ಯಾಕ್ಸ್ ನ್ಯೂಸ್ ಆದರೆ, ಬಟ್ ಸಮಸ್ಯೆ ಏನಂತಂದರೆ ಹಾಗಾದರೆ BPL ಕಾರ್ಡ್ ಡಿಲೀಟ್ ಮಾಡಿರೋದು ಬರೀ 1 ಲಕ್ಷ ಜನ ಮಾತ್ರ ಡಿಲೀಟ್ ಮಾಡ್ತಾಯಿದ್ರಿ. ಈಗ 3 ಲಕ್ಷಕ್ಕೂ ಹೆಚ್ಚು ಜನ ಈಗ ಅಪ್ಲಿಕೇಶನ್ ಹಾಕಿದ್ದಾರೆ. ಅವರೆಲ್ಲರಿಗೂ ಕಾರ್ಡ್ ಯಾವಾಗ ಕೊಡ್ತೀರಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. CM ಸಿದ್ದರಾಮಯ್ಯ ಅವರು ಇದಕ್ಕೆ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟರು. ಹೊಸದಾಗಿ ಯಾರ್ಯಾರು BPL ಕಾರ್ಡನ್ನು ಅಪ್ಲೈ ಮಾಡಬೇಕು ಅಂತಿದ್ರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿ. ಅದರ ಬಗ್ಗೆ ನಾನು ಪ್ರತ್ಯೇಕವಾಗಿ ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ, ಅದನ್ನು ನೋಡಿದ್ರೆ ನಿಮಗೆ ಹೇಗೆ BPL ಕಾರ್ಡನ್ನು ಅಪ್ಲೈ ಮಾಡ್ಬೋದು ಅನ್ನುವಂಥ ಮಾಹಿತಿ ಇದೆ. ಅಪ್ಲೈ ಏನೋ ಮಾಡ್ತೀರಿ, ಯಾವಾಗ ಸಿಗುತ್ತೆ ಅಂತಂದರೆ ಖಂಡಿತವಾಗಿ ಕೂಡ ಇದಕ್ಕೆ ಪ್ರಶ್ನೆಗೆ ನನ್ನ ಬಳಿನೂ ಕೂಡ ಉತ್ತರ ಇಲ್ಲ. ಯಾಕೆ ಅಂದರೆ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಆಹಾರ ಕಾಯ್ದೆಯ ನಿಯಮದ ಅಡಿಯಲ್ಲಿ ನೋಡ್ತಾ ಹೋದರೆ ಈಗಾಗಲೇ ಮ್ಯಾಕ್ಸಿಮಮ್ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಮ್ಯಾಕ್ಸಿಮಮ್ ಕಾರ್ಡ್ಗಳನ್ನು BPL ಕಾರ್ಡ್ಗಳನ್ನು ಇಶ್ಯೂ ಮಾಡಿರೋದು, ಅಂತ್ಯೋದಯ ಕಾರ್ಡನ್ನು ಇಶ್ಯೂ ಮಾಡಿರೋದು ಮ್ಯಾಕ್ಸಿಮಮ್ ಕೊಟ್ಟಿರೋದು ನಮ್ಮ ಕರ್ನಾಟಕದಲ್ಲೇ. ಸೊ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಪರಿಷ್ಕರಣೆ ಆದರೆ ಮಾತ್ರ ಹೊಸ ಕಾರ್ಡ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಅಥವಾ ಕೇಂದ್ರ ಸರ್ಕಾರ ಕೊಡ್ತಾರಂಥ 5 kg ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರ ಇನ್ಮೇಲೆ 10 kgದು ಪೂರ್ತಿ ಕಂಪ್ಲೀಟಾಗಿ ಹಣವನ್ನು ಕೊಡಬೇಕಾಗತ್ತೆ. ಅಂದರೆ
ಈಗ ಕೇಂದ್ರ ಸರ್ಕಾರ 5 kg ಪೂರೈಸ್ತಾ ಇದೆ, 5 kg ರಾಜ್ಯ ಸರ್ಕಾರ ಹಣ ಕೊಡ್ತಾ ಇರೋದು. ಇನ್ನು ಮುಂದೆ ಏನಾದರೂ ಡಿಸಿಷನ್ ತೊಗೋಬೇಕಾದ್ರೆ, ಹೊಸ BPL ಕಾರ್ಡನ್ನು ಕೊಡಬೇಕಾದ್ರೆ ರಾಜ್ಯ ಸರ್ಕಾರನೇ ಡಿಸೈಡ್ ಮಾಡಬೇಕಾಗತ್ತೆ. 10 kgಯನ್ನು ಕೂಡ ಸಪ್ರೇಟಾಗಿ ನಾವೇ ಹಣ ಭರಿಸ್ತೀವಿ ಅನ್ನೋ ರೀತಿ ಇದ್ದರೆ ಮಾತ್ರ BPL ಕಾರ್ಡನ್ನು ಕೊಡ್ಲಿಕ್ಕೆ ಬರುತ್ತೆ ನಿಯಮದ ಪ್ರಕಾರ. ಆ ರೀತಿ ಏನಾದರೂ ನಿರ್ಧಾರ ಕೈಗೊಳ್ಳುತ್ತಾ ಸರ್ಕಾರ ನೋಡಬೇಕಾಗಿದೆ. ಮುಂದಿನ ಅಪ್ಡೇಟ್ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಕೂಡ ಕೊಡ್ತೀನಿ. ಬಟ್ ಸದ್ಯಕ್ಕೆ ಆ್ಯಸ್ ಆಫ್ ನೌ ದೊಡ್ಡ ರಿಲೀಫ್ ಸಿಕ್ಕಿರೋದು. 10.5 ಲಕ್ಷ ಕಾರ್ಡ್ಗಳು ಡಿಲೀಟ್ ಆಗ್ತಾಯಿದ್ವು, ಆ ಡಿಲೀಟ್ ಆಗೋದು ಉಳಿದಿದೆ. ಅಂದರೆ APL ಕಾರ್ಡ್ಗೆ ಶಿಫ್ಟ್ ಆಗೋದು ಉಳಿದಿದೆ. ಇನ್ನು ಶಿಫ್ಟ್ ಆದವ್ರದ್ದು, ಡಿಲೀಟ್ ಆದವ್ರದ್ದು ಅಂತೇನಿದಾರಲ್ಲ, ಅವರ ಕಾರ್ಡ್ಗಳು ಇಮಿಡಿಯೇಟಾಗಿ ಎಷ್ಟು ಡಿಲೀಟ್ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಹೇಳಿದ್ದಾರೆ. 8,500 ಕಾರ್ಡ್ ಡಿಲೀಟ್ ಮಾಡಿದ್ದೀವಿ, 64,000 ನಾವು APLಗೆ ಶಿಫ್ಟ್ ಮಾಡಿದ್ದೀವಿ ಅಂಥೇಳಿ ಮಾಹಿತಿ ಇದೆಯಲ್ಲ. ಇದರಲ್ಲಿ ಯಾರು ನಿಜವಾದ ಅರ್ಹ ಫಲಾನುಭವಿ ಇದ್ದಾರೆ ಅವರಿಗೆ ಮತ್ತೆ BPL ಕಾರ್ಡ್ ಕೊಡುವಂಥ ಪ್ರಕ್ರಿಯೆ ಆಹಾರ ಇಲಾಖೆ ಮಾಡುತ್ತೆ ಅಂಥೇಳಿ ಮಾಹಿತಿ ಕೊಟ್ಟಿದೆ. ಆ ಮಾಹಿತಿಯನ್ನು ನಿಮಗೆ ಹೇಳಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ನ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.